ಹಿಂಗದ ಸಿದ್ಧಾಟಿಗೆ ಅಮೋಕ್ಷದ ಪಾಂತವಾರ ಬಂತದ. ಈಗ ನಮ್ಮ ಅಮರೇಶ್ವರ ಅಪ್ಪಾಜಿಗಳು ಅಮೃತ ವಾಣಿದಿಂದ ಎಲ್ಲೆಲ್ಲಿ ಏನಾಗ್ಯದ, ಬೆವ್ರಿಗೆ ಹ್ಯಾಂಗ ನಿರ್ಮಾಣ, ಮೈಲಾರಟ್ಟಿ ಹೋಗಿ ಬೆವ್ರಿಗೆ ಹ್ಯಾಂಗಾಯ್ತು, ಜೈನಾಪುರ ಹೋಗಿ ಐನಾಪುರ ಹ್ಯಾಂಗಾಯ್ತು, ಅಜ್ಜನಿಗೆ ಹೋಗಿ ಹುಲ್ಲುಗ್ ಬಳಿ ಹ್ಯಾಂಗಾಯ್ತು, ಅದನ್ನ ಪದ್ಧಶ್ರೀ ವಿಂಗಡಣೆ ಮಾಡ್ಕೊತ ಬಂದಾರ. ಯಾವ ನಮ್ಮ ಸ್ವಾಮನ ಮುತ್ತನ ಮಗನಾಗಿರ್ತಕ್ಕಂಥ ಅವ್ರಿಗೆ 5 ಮಂದಿ ಮಕ್ಕಳು, ಹಿರಿಮಲ್ಲಾಪುಡ್ಯ, ಚಿಕ್ಕಮಲ್ಲಾಪುಡ್ಯ, ತಿಕ್ಕುಂಡಿ ಮುತ್ತಾಪುಡ್ಯ, ಬೆಳ್ಳುಂಡಿಗೆ ಮಲ್ಕ ಅರ್ಸಿದ್ದ ಹತ್ತೂರು ಹೋಗ್ಯಾಣ ಮುತ್ಯ. ಹತ್ತೂರು ಹೋಗ್ಯಾಣ ಮುತ್ಯ ಬೆವ್ರಿಗೆ ಗ್ರಾಮದಾಗ ಇದ್ದಾಕ್ರೆ ದಿನನಿತ್ಯ ಮಕನಾಪುರಕ್ಕೆ ಹೋಗಿ ಗುರು ಸೋಮಲಿಂಗನ ಸೇವೆ ಮಾಡ್ತಿರೋರು. ಸೇವೆ ನಡುವ ಟೈಮ್ಕ ಒಮ್ಮೆ ಏನಾಯ್ತ್ರಪ್ಪ ಅಂದ್ರ ಬರಗಾಲಿ ಬಿತ್ತರಲ್ಲಿ ಮಳಿ ಹೋಗಿತ್ತು. ಮಳಿ ಹೋದ ಟೈಮ್ದಾಗ ಎಲ್ಲಾ ಭಕ್ತ ಬಾಂಧವರು ಧರ್ಮರ ಕಟ್ಟಿಗೆ ಮೇಲೆ ಬಂದ್ರು. ಅವಾಗ ಧರ್ಮರ ಕಟ್ಟಿ ಮೇಲೆ ಯಾರು ಇದ್ರಪ್ಪ ಅಂದ್ರ ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳ್ಯಾನ ಸಿದ್ಧ, ಆಚಾರ್ಯಗೌಡ ಸ್ವಾಮಣ ಮುತ್ಯ, ಕಡಿಹುಟ್ಟಿ ಕನ್ಮುತ್ಯ, ಧರ್ಮರು 4 ಮಂದಿ ಇದ್ರು. ಅವಾಗ ಕೇಳ್ತಾರವ್ರು, ಯಪ್ಪ ಈ ವರ್ಷ ಮಳಿ ಬೆಳಿ ಹಿಂಗಾಗ್ಯದ. ಅವಾಗ ಅವತಾರ ಅವಧು ಸಿದ್ಧ ಒಂದು ಚಿನ್ನ ಮಾಡಿ ತೋರಿಸ್ಬಿಟ್ಟ, ಬಳ್ಳ ಮಾಡಿ ಇಟ್ಬಿಟ್ಟ. ಅದಾಗ ಅವ್ರ ಭಕ್ತರೆಲ್ಲ ಹೊಳ್ಳಿ ಹೋದ್ರು. ಇನ್ನೇನಪ್ಪ ಸಿದ್ಧರಂತೂ ಗಪ್ಪ ಆದ್ರು, ಬಳ್ಳ ಮಾಡಿ ತೋರ್ಸ್ಯಾರ, ಇನ್ನು ಮುಂದ ನಾವು ಎಲ್ಲೇ ರೋಜ್ ಜ್ವಾಪನ ಆಡ್ಬೇಕು ವಿಚಾರ ಮಾಡ್ಕೊಂಡು ಅವರು ತಮ್ಮ ದನ ಕರ ಹೊಡ್ಕೊಂಡು ಹೊಂಟಿರು. ಅವಾಗ ಹೋಗ್ಯಾಣ ಮುತ್ಯ ಗುರು ಸೋಮಲಿಂಗನ ಸೇವೆ ಮಾಡಿ ಬರುವತ್ತನಾಗ ಅವ್ರಿಗೆ ಭೇಟಿ ಆಯ್ತು. ಭೇಟಿ ಆಗಾನ, ಯಪ್ಪ ಎಲ್ಲಿ ಹೊಂಟ್ರಿ ದನ ಕರ ಹೊಡ್ಕೊಂಡು ಎಲ್ಲಾರು ಕೂಡಿಸಿ. ಅವಾಗ ಹೇಳಿದ್ರು, ಯಪ್ಪ ಈ ವರ್ಷ ಮಳಿ ಇಲ್ಲ, ಬೆಳಿ ಇಲ್ಲ, ಯಾಕಡ್ರಿ ಹೋಗಿ ಜ್ವಾಪನ ಆಗ್ಬೇಕಾಗ್ಯದ. ಅವಾಗ ಹೋಗ್ಯಾಣ ಮುತ್ಯ ಹೇಳ್ದ, ನಾ ಮಳಿ ಕರಿತೀನಿ ಬರ್ರಿ ಅಂತೇಳಿ ಕರ್ಕೊಂಡು ಬಂದ. ಕರ್ಕೊಂಡು ಬಂದು ಕಂಬಳಿ ಬೀಸಿ ಮಳಿ ಕೊಟ್ಟ. ಆ ಮಳಿ ಮನಗಂಡ ಭಾರಿ ಆಯ್ತ್ರಿ. ಒಡ್ಡ ವಾರಿ ಹಳ್ಳ ಕೊಳ್ಳ ಬೋರ್ಯಾಡ್ಕತ್ತು. ಈ ಸುದ್ದಿ ಬೆವ್ರಿಗೆ ಆಗ ವಿಚಾರ ನಡೀತು. ವಿಚಾರ ನಡುವತ್ತಿನಾಗ ಅವಾಗ ಕೇಳಕತ್ರು, ಯಾರು ಹೇಳಿರತ್ತೇಳಿ ಉದಿಸಿದ ಎಲ್ಲರಿಗೆ ಕರ್ಸಿ ಕೇಳಕತ್ತ. ಕೇಳೋ ಟೈಮ್ದಾಗ ನಾ ಹೇಳಿಲ್ಲ, ನೀ ಹೇಳಿಲ್ಲ ಅಂತವ್ರು ಎಲ್ಲಾರು ಮಾತಾಡ್ಕತ್ರು. ಮಾತಾಡೋ ಟೈಮ್ಕ ಇದು ಹೋಗ್ಯಾಣ ಮುತ್ಯ ಒಂದು ಪಾಳೆ ಅಲ್ಲಿ ಬತ್ರಿ. ಹೋಗ್ಯಾಣ ಮುತ್ಯ ಒಂದು ಪಾಳೆ ಬತ್ತು. ಅವಾಗ ಹೋಗಿ ನೋಡ್ರೊಳಗ, ನೀ ಕರೆದೇನೋ ಹೋಗ್ಯಾಣ ಅಂದ್ರು. ಹ್ಞೂ ಯಪ್ಪ, ಭಕ್ತರ ಸಂಕಟ ನೋಡಿ, ತ್ರಾಸು ನೋಡಿ, ಅವ್ರು ದನ ಕರ ಹೊಡ್ಕೊಂಡು ಹೋಗೋದು ನೋಡಿ ನಾ ಮಳಿ ಕರೆದಿನ ದೀರ್ಘದಂಡ ನಮಸ್ಕಾರ ಹಾಕದ. ಅವಾಗ ನಮ್ಮ ಹೊಟ್ಟಿಲಿ ಹುಟ್ಟಿ ನಮಗ ಇರೋದಲ್ಲ ಅಂತೇಳಿ ನಿನ್ನ ಬೆಣ್ಣಿಗೆ ಬ್ಯಾತಾಳ ಹುಣ್ಣು ಹುಟ್ಟದ್ ಶ್ರಾಪ ಕೊಟ್ರು. ಅದ ಬ್ಯಾತಾಳ ಹುಣ್ಣು ತೋಡು ನಮ್ಮ ಮಠದಾಗ ಇರಬೇಡ ಅಂತ ಹೇಳಿ ಮನ್ಯಾಂದ ಹೊರಗೆ ಹಾಕಿಬಿಟ್ರು ಅವ್ರು. ಅವಾಗ ಹೋಗ್ಯಾಣ ಮುತ್ಯ ಸಂಚಾರ ಮಾಡ್ಕೋತ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ರು. ಎಲ್ಲಿ ಹೋದ್ರಪ್ಪ ಅಂದ್ರ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಒಂದು ಬಂದಕೈ ಅನ್ನೋ ಗ್ರಾಮಕ್ಕೆ, ಬಂದಕೈ ಸ್ಥಳಕ್ಕೆ ಹೋದ್ರಲ್ಲಿ. ಆ ಬಂದಕೈ ಸ್ಥಳಕ್ಕೆ ಹೋಗಿ ಅಲ್ಲಿ ವಸ್ತಿ ಹೊಡೆದ್ರು. ಎಲ್ಲಾ ಶಿನ್ನಿ ಎಲ್ಲಾ ಇದು ಒತ್ತಾಗ ಹೋಗಿ ವಸ್ತಿ ಹೊಡೆದ್ರಲ್ಲಿ. ವಸ್ತಿ ಹೊಡೆದು ಕುಳಿದ್ರಲ್ಲಿ. ಕುಳ್ಯಾನ ಅಲ್ಲಿ ಉಳಿದ ಗಜ್ಜಿಗೆ ಅಲ್ಲೊಬ್ಬ ಒಬ್ಬ ಹಡಪದನವ, ಅವನು 7 ಎಮ್ಗಳು ಕಳೆದವು. ಹಡಪದ ನಿಂಗಪ್ಪ ಅಂತ ಹೇಳಿ ಅವನು 7 ಎಮ್ಗಳು ಕಳೆದವು. ಅವ ಹುಡುಕ್ಯಾಡ್ಕೋತ ಇಲ್ಲಿ ಒತ್ತಾಗ ಬಂದವ ನೋಡು. ಅವಾಗ ಹೋಗ್ಯಾಣ ಮುತ್ಯಾಗ ಅವ್ರಿಗೆ ಹುಣ್ಣಿಂದು ತ್ರಾಸ ಆಗ್ಲಕತ್ತಿತ್ತು. ತ್ರಾಸ ಆಗೋತ್ರ ಅವ್ರು ನೆಳ್ಳಕತ್ತಿರು. ಅವಾಗ ಅವನಿಗೆ ಭೇಟಿ ಆಯ್ತು. ನೀ ಯಾರಪ್ಪ ಅಂದ್ರೆ, ನಾ ಇಂಥವ್ರಿಗೆ ನಾನು ಎಮ್ಗಳು ಕಳೆದ ಹುಡುಕ್ಯಾಡಕ್ ಬಂದೇನು ಇಲ್ಲಿ. ಅವಾಗ ಅವ್ರು ಅಂದ್ರು, ನಾ ಎಮ್ಮಿ ಹೇಳ್ತೀನು ಖರೆ ನನ್ನ ಹೆಸರ, ನನ್ನ ಊರ ಹೆಸರ, ನನ್ನ ಪತ್ತ ಯಾರು ಹೇಳಬೇಡ, ನಿನ್ನ 7 ಎಮ್ಗಳನ್ನ ಹೇಳ್ತಂದ್ರು. ಯಾಕಾಗಲ್ಲಪ್ಪ ಅಂತಂದ, ನಿನ್ನ ಮನ್ಯಾಗ ಒಂದು ಇಂಥದ ನೀಲಗರಡಿ ಅದ, ಅದನ್ನ ತೊಂಬಾ, ಅದನ್ನ ನಾವು ನೋಡ್ದವಂದ್ರೆ ನಮ್ ಬ್ಯಾತ ಹುಣ್ಣ ಒಡಿದು ಹೋಗ್ತದ, ನನಗೆ ಆರಾಮ ಆಗ್ತದ. ಅವಾಗ ನಾ ಹೇಳ್ತೀನ ಅಂತ ಹೇಳಿದ್ರು. ಯಾಕಾಗಲ್ಲ ಅಂದ್ರು. ಹೋಗಿ ಅವ ಹಟ್ಟಿ ಊರಾಗ ಹೋಗಿ ಅವ ಪಿಸಿ ತೊಗೊಂಡು ನೀಲಗಡಿ ತೊಗೊಂಡ್ ಬಂದ. ಹೋಗ್ಯಾಣ ಮುತ್ತ ಅವ್ರು ತಮ್ಮ ಏಕದಿಷ್ಟಿ ನೋಡಿದ್ರು, ಒಡೆದು ಹೋಗಿತ್ತು. ಆ ಟೈಮ್ದಾಗ ಏನಾಗಿತ್ತಪ್ಪ ಅಂದ್ರ, ಅವ್ ಬರೋ ಟೈಮ್ಗೆ ಅವ್ನ ಹ್ಯಾಂಡ್ತಿ ಕೇಳಿದ್ರು, ಎಮ್ಮಿ ಸಿಕ್ಕವೇನು ಕೇಳಿದ್ರು. ಅವಾಗ ಇಲ್ಲವತ್ತು ಎಮ್ಮಿ ಸಿಕ್ಕವ ಇಂಥ ಒಬ್ಬ ಸಿದ್ಧಿ ಪುರುಷ ಭೇಟಿಯಾಗ್ಯಾರ, ಅವ್ ಹೇಳ್ತಂದ ಅನ್ನತ್ತಂದ್ರು.
ಅವಾಗ ಯಾಕಾಗಲ್ಲ ಅಂತಂದ ಯಾಂಟ್ ಅಂದಳು. ಆಯ್ತು ಬಾರಿ ಅಂತಂದ. ಹೊಳ್ಳಿ ಬಂದು ಹೋಗ್ಯಾಣ ಮತ್ತೆ ಕೇಳ್ದ, ಯಪ್ಪ ನಿಮ್ಗೆ ಆರಾಮ ಐತಿರ್ರಿ? ಆರಾಮಾಯ್ತು, ನಾ ಹೇಳ್ಬೇಡ ಅಂದಿದ್ದಿ, ನಿನ್ನ ಮಡದಿಗೆ ಮನ್ಯಾಗ ಹೇಳಿ ಬಂದಿದೆ ಅಲ್ಲಿ ನೀ. ಅವಾಗ ಇನ್ ಹೆಂಗ್ ಮಾಡೋದ್ರಿ? ನೀನ್ 7 ಎಮ್ಗಳು ಇಲ್ಲಿ ವಾಂಗಿ ಶವರದಾಗ 7 ಎಮ್ಗಳು 7 ಕಲ್ಲಾಗಿ ಬಿದ್ದಾವ ಅಂತ ಹೇಳಿದ್ರು. ಅವಾಗ ಮಹಾತ್ಮರ ಸಿದ್ಧರ ವಾಣಿ ಸಂಬಂಧ ಅವ್ರು ಹೋಗಿ ನೋಡ್ರ ಒಳಗ ವಾಂಗಿ ಶವರದಾಗ 7 ಎಮ್ಗಳು 7 ಕಲ್ಲಾಗಿ ಬಿದ್ದು. ಇಂಥ ಪವಾಡ ಅಂತ ಸಿದ್ಧರಲ್ಲಿ ಐತಿ, ಅಂತ ಶಕ್ತಿ ಅಂತವ್ರ ಐತಿ. ಈಗ ಅವ್ರು ನಮ್ ಕೆರ್ಸಿದಂದು ನೀವು ನೋಡ್ರಿ ಎಲ್ಲರಿಗೆ. ಮನಿ ಮಳಿ ಬಂದಿತ್ತು ಇಲ್ಲಿ ಪ್ರವಚನ ನಡೆದ ಟೈಮ್ದಾಗ. ಅಮರೇಶ್ವರ ಮಹಾರಾಜರು ಕೆರ್ಸಿದ್ದ ನಿನ್ ಚರಿತ್ರೆ ನಿಷಿದ್ಧರ ಪವಾಡ ಹೇಳಕತ್ತಿದವು. ಅವ್ರ ಚರಿತ್ರೆ ನಡೆದದ. ಆ ಚರಿತ್ರೆ ಕೇಳಿ ಎಲ್ಲಾ ಭಕ್ತರು ಅದ್ರ ಮ್ಯಾಲ ನಂಬಿಕೆ, ಶ್ರದ್ಧಾ, ವಿಶ್ವಾಸ, ಭಕ್ತಿ ಅದ. ಅದಕ್ಕಲ್ಲಾಗ ನೀ ಮಳಿ ಬಂದ್ ಮಾಡೋ ಪ್ರವಚನ ಮುಗಿತಾಗ ಒಳಗಿಂದ ಕಿತ್ಕೊಂಡು ಹೊರಗೆ ಬಂದವ್, ಮಳಿನ ಗಪ್ಪ ಆಗ್ಬಿಡ್ತು. ಮತ್ತ ಮನಿ ಬೇಸ್ತಾರ ದಿವ್ಸ, ಗುರುವಾರ ದಿವ್ಸ ಇನ್ನು ಸಿದ್ಧರೆಲ್ಲಾರು ಬರೋವರದಾರ, ಇವತ್ತು ಬರೋವರದಾರ. ಎಲ್ಲಾ ಕಡೆ ಹಾದಿ ಬಂದಿದ್ದು, ಎಲ್ಲ ಲಾಕ್ ಇತ್ತು. ಎಲ್ಲಿ ಬೇಕಾದಲ್ಲಿ ದಂಗಲ್ ಚಾಲು ಇತ್ತು, ರೈತರು ಚಳವಳಿ ಚಾಲು ಇತ್ತು. ಅದೇನು ಮಾಡ್ದ ಅಂಬರೀಶ್ವರ ಮಹಾರಾಜರು ಅಂದ್ರು, ಯಪ್ಪ ನಿನ್ನ ಜಾತ್ರೆಗೆ ಲಕ್ಷಗಳ ಜನ ಬರುದದ. ಅದಕ್ಕಲ್ಲಾಗ ಎಲ್ಲರಿಗೆ ಬಸ್ಸಿಗೆ ಬರೋರಿಗೆ, ವಾಹನಕ್ಕೆ ಬರೋರಿಗೆ, ಟ್ರಕ್, ಪಾಲಿಕಿ, ಜೀಪ ಎಲ್ಲ ತೋಡ್ ಬರೋರ್ದಾರಲ್ಲ, ಆ ಎಲ್ಲರಿಗೆ ಹಾದಿ ಖುಲ್ಲಾ ಆಗ್ಬೇಕಂದ್ರು. ಅವಾಗ ಕೆರ್ಸಿದ್ದ 24 ತಾಸನಾಗ ನಿನ್ನೆ 3 ಗಂಟೆಗೆ ನಿಕ್ಕಲಾಯ್ತು ಬೆಂಗಳೂರಾಗ. ಇಂಥ ಶಕ್ತಿ ಅದ. ಇಂಥ ನಮ್ಮ ಅಪ್ಪ ಕೆರ್ಸಿದ್ದ ಬೇಡಿದವ್ರಿಗೆ ಬೇಕಾದ ಕೊಡಂತ ಶಕ್ತಿ ಅದ. ಅದಕ್ಕೆ ಹೇಳ್ಯಾರ, ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನ್ ಕೊಟ್ಟಿರಿ? ಒಬ್ರು ಬಾಳಿಗೆ ತಂದು ಕೊಟ್ಟಾರ, ಒಬ್ರು ಅಕ್ಕಿನಿ ತಂದು ಕೊಟ್ಟಾರ, ಒಬ್ರು ಸಕ್ರಿನಿ ತಂದು ಕೊಟ್ಟಾರ, ಒಬ್ರು ಜೀರಿಗೆನಿ ತಂದು ಕೊಟ್ಟಾರ, ಎಲ್ಲಾರು ಚಜ್ಜಿ ರೊಟ್ಟಿ ತಂದು ಕೊಟ್ಟಾರ. ಇದಕ್ ಏನ್ ಹತ್ತದ? ಒಬ್ರು ಶೇಂಗಾದ ಹೋಳಿಗೆ ಗೌಡ್ರು ಎಲ್ಲಾ ವ್ಯವಸ್ಥೆ ಮಾಡ್ಯಾರ, ಬುಂದೆ ತಂದು ಕೊಟ್ಟಾರ, ಪಂಚಾಮೃತ ಅಡಿಗೆ ತಯಾರು ಮಾಡ್ಯಾರ. ಇದೆಲ್ಲ ಯಾರ್ದಪ್ಪ ಅಂದ್ರ ಕೆರ್ಸಿದಪ್ಪನ ಮಹಿಮೆ ಅದು. ಇಂಥದ್ರೊಳಗ ಇದು ಹಿಂದೂ ಆಗಲ್ಲ, ಇನ್ ಮುಂದೂ ಆಗಲ್ಲ. ಅಂತ ಕಾರ್ಯಕ್ರಮದಾಗ ನಾವು ನೋಡಕತ್ತಿದವ್ರ ನಮ್ಮ ನೋಡದ ಕಣ್ಣು ಪವಿತ್ರ ಆಗ್ತದ. ಏನಾಗಿತ್ತತ್ರಿ, ಒಬ್ಬ ರಾಮದಾಸ್ ಮಹಾರಾಜರು ಸಂಚಾರ ಮಾಡ್ಕೋತು ಕಾಶಿ ಹೊಂಟಿರತ್ತ. ಕಾಶಿ ಹೋಗೋ ಟೈಮ್ದಾಗ ಅವ್ರಂತ್ಯಾಗ ಒಂದಿಬ್ರು ಶಿಶು ಮಕ್ಕಳು ಇದ್ರತ್ತ. ಶಿಶು ಮಕ್ಕಳು ಇದ್ರತ್ತ, ಅವ್ರು ಪ್ರವಾಸ ಮಾಡ್ಕೋತ ಹೊಂಟ್ರು. ಅಲ್ಲಿ ಇಬ್ರು ಗಂಡ ಹೆಂಡತಿ ಏನ್ ಮಾಡಿರತ್ತ, ಅವ್ರ ಹೊಲ್ದಾಗ ಹಾದಿ ದಂಡ್ಯಾಗ 1 ಎಕರೆ ಶೌತಿ ಗಿಡ ಹಚ್ಚಿರತ್ರಿ. ಶೌತಿ ಗಿಡ ಹಚ್ಚಿರತ್ತ, ಮಹಾತ್ಮರು ಅಲ್ಲಿ ಹಾಯ್ದು ಹೊಂಟಿರತ್ತ. ಅವಾಗ ರಾಮದಾಸ್ ಮಹಾರಾಜರಿಗೆ ಕೇಳಿದಿರತ್ತ, ಅವ್ರು ಏನ್ ಮಾಡಿರಂದ್ರ ಇಬ್ರು ಗಂಡ ಹೆಂಡತಿ ಅವ್ರು ಶೌತಿಗೆ ಒಯ್ದು ಹರ್ಕೊಳ್ಳೋದು, ಒಯ್ದು ಅತ್ನಿ ಅಂತ ಬಾಜಾರ್ಕ್ ಒಯ್ದು ಮಾರ್ತಿರೋರು. ಆಯ್ತು ಅವ್ರ ಮನ್ಯಾಗ ಇರ್ತಕ್ಕಂತ ಆಕಿ ಗಂಡನ ಅವು ಆಗಿರ್ತಕ್ಕಂತ ಅವ್ರಂದ್ರು ನಮ್ ಮುದುಕಿ ಕಾವಲ್ ಇಡೋಣ ಹೊಲ್ದಾಗ ಅಂತ ಹೇಳಿ ಹೊಲ್ದಾಗ ಒಯ್ದು ಕುಣಿಸಿ ಬಿಟ್ಟವ್ರತ ಶೌತಿಕ ಕಾವಲಕ್. ಅವಾಗ ಅವ್ರು ಏನ್ ಮಾಡಿದ್ರತ್ತ, ಮಹಾತ್ಮರು ಅಲ್ಲಿ ಹಾಯ್ದು ಹೊಂಟಿರತ್ತ. ಆ ಹಾಯ್ದು ಹೋಗೋ ಟೈಮ್ಕ ಅವ್ರಂದ್ರು, ಯಪ್ಪಾರೇ ಮತ್ತೆ ಇಲ್ಲಿ ಶೌತಿಕದವ್ರಿಗೆ ತೋಳುನೇನ್ರಿ? ಅವ್ರಂದ್ರು ಮಹಾತ್ಮರು ರಾಮದಾಸ್ ಮಹಾರಾಜ್, ಆಕಿ ಆಯ್ ಕೊಟ್ಟಳು ಅಂದ್ರ ತೋರಿ, ಇಲ್ಲಿಕ ನೀವಾಗಿ ಹರಿಬೇಡ್ರಿ, ನೀವಾಗಿ ಏನ್ ಮಾಡಕ್ ಹೋಗ್ಬೇಡ್ರಿ. ಯಾಕಾಗಲ್ರಿ? ಆಕಿ ಆಯ್ ಕೊಟ್ಟಳು ಅಂದ್ರೆ ನಾವು ಶೌತಿಕ ತಗೊಂಡ್ ಬರ್ತವ್ರಿ. ಆಯ್ದ ಹಾದಿ ಬಿಟ್ಟು ತೆಳಗಾಕಿ ಹೊಲ್ದಾಗ ಬಂದಿರತ್ತ. ಆಕಿ ಬರುವಾಗ ಆಯ್ ಅಂದ್ರತ್ತ, ಬರೀ ಮಹಾತ್ಮರ ಅಂತ ಹೇಳಿ ನಮಸ್ಕಾರ ಮಾಡಿ, ಯಾವ್ರವ್ರು ಯಾಕಡೆ ಹೊಂಟ್ರಿ ಎಲ್ಲ ಕೇಳಿ ಅನುತನು ಕೇಳಿ, ಎದಕ್ಕೆ ಏನ್ ಬೇಕಾಗಿದ್ರಪ್ಪ? ಅವ್ರಂದ್ರು, ನಾವು ರಾಮದಾಸ್ ಮಹಾರಾಜರು ನಾವು ಹಿಂಗ್ ಸಂಚಾರ ಮಾಡ್ಕೋತ ಕಾಶಿ ಹೊಂಟಿದವು, ನಿಮ್ಮ ಶೌತಿಕ ನೋಡಿ ಬಂದಿದವ್ರಿ, ನಮ್ ಜೋಳಿಗೆ ಶೌತಿಕ ಹಾಕ್ರಿ. ಅವಾಗ ಆಯ್ ಭಕ್ತಿದಿಂದ ಏನ್ ಮಾಡಿದ್ರತ್ತ, ಶೌತಿಕ ಹರ್ಕೊಂಡ್ರತ್ರಿ. ಶೌತಿಕ ಹರ್ಕೊಂಡು ಅವ್ರಿಗೆ ಆಧಾರ ಸತ್ಕಾರ ಮಾಡಿ ನೀರು ಕುಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಜೋಳಿಗೆ ಹಾಕಿ, ನಮಸ್ಕಾರ ರೀ ಮಹಾತ್ಮರ, ಹೋಗಿ ಬರಿ ಅಂದ್ರು. ಅವಾಗ ಅವರು ರಾಮದಾಸ್ ಮಹಾರಾಜ್ ಕೇಳಿದ್ರತ್ತ, ಆಯ್ ಹೆಂಗ ಅದಾಳಪ್ಪ ಅಂದ್ರ, ಆಯ್ ಏನದಾಡ್ರಿ? ಬಂಗಾರ ಗುಣದಕ್ಕೆ ಅದಾಡ್ರಿ. ಆಕಿದೇನ್ರಿ ಸಾಕ್ಷಾತ್ ಆಕಿ ಗುಣನೇ ಬಂಗಾರದ ಅಂತಂದ್ರು. ಅವಾಗ ರಾಮದಾಸ್ ಮಹಾರಾಜ್ ಆಕಿ ಗುಣ ಬಂಗಾರ, ಆಕಿ ಶರೀರ ಬಂಗಾರ ಅಲ್ಲಿ ಅಂತ ಆಶೀರ್ವಾದ ಕೊಟ್ಟಿರುತ್ತ. ಐಂದ ಇವ್ರಿಬ್ರು ಗಂಡ ಹೆಂಡತಿ ಅತ್ನಿ ಬಾಜಾರ್ಕ್ ಹೋಗಿ ಶೌತಿಕ ಮಾರ್ಕೊಂಡ್ ಬಂದ್ ನೋಡಿದ್ರತ್ತ, ಆ ಆಯಿ ಶರೀರ ಎಲ್ಲ ಬಂಗಾರ ಆಗಿಬಿಟ್ಟಿದ್ರಿ, ಬಂಗಾರ ಆಗಿಬಿಟ್ಟಿದ. ಅವಾಗ ಬಂದು
ಅವ್ರಂದ್ರತ್ತ ಏನ್ರಿ ನಮ್ಮ ಅತ್ತಿನೇ ಬಂಗಾರ ಆಗ್ಯಾಳ ಎಂತದಕ್ಕಿ ಪುಣ್ಯ ಅವ ಅಂದತ್ತ ನಮ್ಮ ಅವನ ಗುಣನೇ ಹಂಗಿತ್ರಿಪ್ಪ ಇತ್ತು ನೀ ತಿಳ್ಕೊಂಡಿಲ್ಲ ಶಶಿನಿ ನಮ್ಮ ಅವನ ಗುಣ ಅದಕ್ಕೆ ಅದ್ಕಲಾಗ ಬಂಗಾರ ಆಗ್ಯಾಳ ತಂದ್ರ ಐಂದ ಒಯ್ದಿಟ್ಟದ ಇನ್ನು ನಾಳಿ ಚವತಿಗೆ ಪಡಕ್ ಕಾವಲು ಮಾಡೋರು ಯಾರು ಆಯ್ದ ಆಕಿ ತವ್ರ ಮನಿ ಕೂಡ್ಚಿ ಅಂತ ಗ್ರಾಮ ಇತ್ತತ್ರಿ ಆಕೆ ಅಂದ್ರತ್ತ ನಿಮ್ಮ ಅವು ಬಂಗಾರ ನಮ್ಮ ಅವ ಏನ್ ಕೆಟ್ಟ ಅದ ನಮ್ಕಿಂತ ಭಾರಿ ಅದ ತಂದ್ರತಿ ಅವಾಗ ಯಾಕಾಗಲ್ಲ ಅಂತ ಹೇಳಿ ಈಗೇನ್ ಹಂಗ ಫೋನದ ಹಂಗ ಕರ್ಸ್ಕೊಂಡ್ರತ್ ಇನ್ನು ಬಂದ್ ಮತ್ ಚೌತಿಕೆ ಪಡಕಾವಲ್ ಮಾಡಕತ್ತೊಳತ್ರಿ ಇವ್ರು ರಾಮದಾಸ್ ಮಹಾರಾಜರು ಕಾಶಿ ಹೋಗಿ ಎಲ್ಲಾ ಕಡೆ ತಿರುಗಾಡಿ ಪ್ರವಾಸ ಮಾಡಿ ಮತ್ ಹೊಳ್ಳಿ ಅಲ್ಲಿ ಬಂದ್ರತ್ರಿ ಬರೋಣ ಮತ್ ಇವ್ರು ಶಿಸ್ಮಕ್ಳು ಅಂದ್ರತ್ತ ಯಪ್ಪಾ ಮಣ್ಣಿ ಹೋಗೋತನ್ಯಾಗ ಶೌತಿಕೆ ತಿಂದಿವಲ್ರಿ ಈ ಆಯಿ ಪಡ ಬಂದದ್ರಿ ಮತ್ ಸೇರ ಶೌತಿಗೆ ತರುಣ್ರು ಇವ್ರ ಮಾತ್ ಹೇಳಿದ್ರತ್ತ ಯಪ್ಪಾ ಮತ್ತದ ಆಯಿ ಕೊಟ್ಟು ಅಂದ್ರೆ ತೊಂಬರಿ ಹಿಂಗ್ ಮಾಡಕ್ ಹೋಗ್ಬೇಡ್ರಿ ಯಾಕಾಗಲ್ಲ ಅಂದ್ರ ಐಂದ ಇವ್ರು ರೋಡ್ ಬಿಟ್ಟು ತೆಳ ಬರೋಳಗ ಆಯಿ ಬಡಿಗೆ ತೊಗೊಂಡ್ ಕೂತ ಬರೀ ಈ ಕಡೆ ಅಂದ್ರತ್ತ ರೋಡ್ ಬಿಟ್ಟು ಅವಾಗ ಅಂದ್ರತ್ತ ಮನ್ನಿ ಆಯಿ ಶೌತಿಗೆ ಕೊಟ್ಟ ಈ ಹಿಂಗ್ಯಾಕಂದಳ ನೀವು ರೋಡ್ ಬಿಟ್ಟು ಬಂದ್ರೆ ನಿಮ್ಗೆ ಬಡಿಗೆ ತೋತಂದ್ರತಕಿ ಅವಾಗ ಅಂದ್ರತ್ತ ಹೊಳ್ಳಿ ಬಂದ್ರತ್ತ ಅವ್ರ ಮಹಾತ್ಮರು ಯಪ್ಪರಿ ಮತ್ತ ಹೊಳ್ಳಿ ಬಂದವ್ರಿ ಹೊಳ್ಳಿ ಬರೋದ್ರೊಳಗ ಯಪ್ಪರಿ ಆ ಮನ್ಯ ಆಯ ಅಲ್ರಿ ಇಕ್ಕಿ ಬ್ಯಾರೆ ಅದಾಳ್ರಿ ಈಗ ಹೆಂಗ ಅದಾಳ ಕತ್ತಿ ಹೆಂಗ ಅದಾಳ ಈಗ ಕತ್ತಿ ಅಲ್ಲ ಆಶೀರ್ವಾದ ಕೊಟ್ರತ್ತ ಇಲ್ಲಿ ಎಲ್ಲಾರು ಹಂಗೇನಿಲ್ಲ ಇಲ್ಲಿ ಏನ್ ಮಾಡಿರಪ್ಪ ಅಂದ್ರ ಇಲ್ಲಿ ಎಲ್ಲಾರು ದಾನ ಧರ್ಮ ಪರೋಪಕಾರ ಐನಾಪುರದಾಗ ಸತ್ಕಾರ್ಯಗಳು ಯಾವ ಕಾರ್ಯಕ್ಕ ಎಲ್ಲಾರು ಅನ್ನ ಕ್ಷೇತ್ರಕ್ಕ ಎಲ್ಲಾರು ಕೊಟ್ಟಿರಿ ಆ ಕೆರ್ಸಿದ್ದ ಅವರಿಗೆ ಸದಾನ ಕಾಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಪ್ರವಚನ ಮುಕ್ತ ಮಾಡ್ತೇವೆ. ಜಯ ಮಂಗಲಂ ಜಯ ನಂ ಪಾರ್ವತೇಶ್ವರರ ಮಹಾದೇವ.